ಸಂಜೀವಿನಿ ರೇಖಿ ಮತ್ತು ಹೆಪ್ನೋಸಿಸ್ ಸೆಂಟರ್. ಎರಡು ಭಯ ಇದೆ ಕ್ಯಾನ್ಸರ್ಗೆ. ಒಂದು ಸಾವಿನ ಭಯ, ಎರಡನೇದು ಟ್ರೀಟ್ಮೆಂಟ್ನ ಭಯ. ಆ ಟ್ರೀಟ್ಮೆಂಟ್ ತಗೊಳ್ಳೋರು ಕೂಡ ತುಂಬ ಅದರ ಖುಷಿಯಿಂದ ಖಂಡಿತ ತಗೊಳ್ಳಲ್ಲ. ಆ ಒಂದು ಕೆಮೊಥೆರಪಿ ಅದನ್ನೆಲ್ಲ ನಾನು ನೋಡಿದಂಗೆ ಕೆಲವರು ಮಾತ್ರ ತುಂಬ ದಿಟ್ಟತನದಿಂದ ಅದನ್ನು ಎದುರಿಸಿರೋದು ನೋಡಿದ್ದೀನಿ. ಉಳಿದವರೆಲ್ಲ ದೇ ಗೆಟ್ ಬ್ರೋಕನ್ ಇನ್ಸೈಡ್, ಆ ಥರ ಒಳಗಡೆಯಿಂದ ಅವರು ಇದಾಗ್ತಾರೆ. ಆ ಥರದ್ದೆಲ್ಲ ನೋಡಿದ್ವಿ. ಹಿಂಗಿರ್ಬೇಕಾದ್ರೆ ನಾವು ಒಂದು ಮಾತಾಡಿದ್ದೀವಲ್ಲ, ಗುಣಪಡಿಸುವ ಎಲ್ಲ ಕಡೆ ಗುಣಪಡಿಸಲಾಗದೇ ಇರುವಂಥ ಕಾಯಿಲೆಗಳಿಗೂ ಚಿಕಿತ್ಸೆ ಇದೆ ಅಂತ ನೀವು ಹೇಳಿದ್ರಿ. ಖಂಡಿತ. ಸೊ ಕ್ಯಾನ್ಸರ್ಗೂ ನಾವು ಈ ರೇಖಿ ಪದ್ಧತಿನ ಅನ್ವಯಿಸಬಹುದಾ? ಅನ್ವಯಿಸುತ್ತೆ ಸರ್, 100% ಅನ್ವಯಿಸುತ್ತೆ. ಇಲ್ಲಿ ಕ್ಯಾನ್ಸರು ಅಂತಂದಿದ ತಕ್ಷಣ ಇಲ್ಲಿ ಫಸ್ಟು ಮೇಯ್ನ್ ಆಗಿ ಯಾವಾಗ ಭಯ ಬೀಳ್ತಾರೋ ಆಗೇನಾಗುತ್ತೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಅದು ಇನ್ನೂ ಭಯ ಪಡೋಕ್ಕೆ ಶುರುವಾಗುತ್ತೆ. ನಾನು ಆಗಲೇ ಎಲ್ಲ ಎಪಿಸೋಡ್ಸಲ್ಲೂ ಹೇಳ್ತಾ ಇದ್ದೀನಿ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹೇಗೆ ಅಂದರೆ ಅದು ಒಂದು ಮಗು ಇದ್ದಾಗೆ. ಅದನ್ನು ನಾವು ಯಾವ ರೀತಿ ನಾವು ಅದನ್ನು ಅಳವಡಿಸ್ಕೊತೀವೋ ಅಥವಾ ಅದಕ್ಕೆ ವಿದ್ಯಾವನ್ನು ಹೇಳ್ಕೊಡ್ತೀವೋ, ಧೈರ್ಯವನ್ನು ಕೊಡ್ತೀವೋ ಆ ಥರ ತಗೊಳ್ಳೋಂಥದ್ದು. ಇಲ್ಲಿ ಮೊದಲನೇದಾಗಿ ಕ್ಯಾನ್ಸರ್ ಬಂದಿರೋಂಥ ಪೇಷಂಟ್ಗೆ ಹಿಪ್ನೋಟೈಸ್ ಅಗತ್ಯ ತುಂಬ 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 ಇರುತ್ತೆ. ಯಾಕೆಂದರೆ ಮುಖ್ಯವಾಗಿ ಈಗ ಕ್ಯಾನ್ಸರ್ ಇದ್ದ ತಕ್ಷಣ ಪೇಷಂಟ್ ಆದರೂ ಒಂದು ಕಡೆ ಎಲ್ಲೋ ಇಲ್ಲ, ಅವ್ರ ಕಡೆಯವ್ರು ಇದ್ದಿದ್ದು ಭಯ ಪಟ್ಬಿಟ್ಟಿರ್ತಾರೆ. ಅವ್ರಿಗೆ ಬೇಕಾಗಿರೋ ಹೆಂಡ್ತಿನೋ ಮಕ್ಕಳು ಇನ್ನೂ ಭಯ ಪಟ್ಟಿರ್ತಾರೆ. ಇಲ್ಲಿ ಮುಖ್ಯವಾಗಿ ಕ್ಯಾನ್ಸರ್ ಬಂದಾಗ ನಾವು ಮಾಡಬೇಕಾದ ಕೆಲಸ ಕೌನ್ಸಿಲಿಂಗ್ ಮಾಡಬೇಕು. ಕೌನ್ಸಿಲಿಂಗ್ ಮಾಡಿ ಮುಖ್ಯವಾಗಿ ಅವರ ಪಕ್ಕದಲ್ಲಿರೋಂತಹ ವ್ಯಕ್ತಿಗಳನ್ನು ಫಸ್ಟು ನಾವು ಕೌನ್ಸಿಲಿಂಗ್ ಮಾಡಬೇಕು. ಏನಂತ ಆ ಕ್ಯಾನ್ಸರಿಂದ ಬಳಲ್ತಾ ಇದ್ದಾರೋ ಮೇಯ್ನು ನಿಮ್ಮಗಳ ಕಡೆಯಿಂದ ಅವ್ರಿಗೆ ಪೂರ್ತಿಯಾಗಿ ಪಾಸಿಟಿವ್ನೆಸ್ ಇರಬೇಕು. ಅಂದರೆ ಈಗ ನಾವೊಂದು ರೇಖೆ ಕಲಿತಾ ಇದ್ವಿ ಅಥವಾ ಈಗ ಒಂದು ಹಿಪ್ನೋಟೈಸ್ ಈ ಟ್ರೀಟ್ಮೆಂಟ್ಗೆ ಬಂದಿದ್ದೀವಿ, ಇದರಿಂದ ನಿಮಗೆ 100% ಕ್ಲಿಯರ್ ಆಗೇ ಆಗುತ್ತೆ ಅನ್ನೋ ಒಂದು ಧೈರ್ಯವನ್ನು, ಒಂದು ಸ್ಥೈರ್ಯವನ್ನು ಪಕ್ಕದಲ್ಲಿರೋರು ತುಂಬಬೇಕು. ಪಕ್ಕದಲ್ಲಿರೋರು ಎಷ್ಟು ಧೈರ್ಯವಾಗಿರ್ತಾರೋ ಅಟ್ಲೀಸ್ಟ್ ಅವ್ರು ನೋಡ್ಕೊಂಡು ಅವರು ಸ್ವಲ್ಪ ಧೈರ್ಯವಾಗಿರುವಂಥ ಚಾನ್ಸಸ್ ಇರುತ್ತೆ. ಒಂದು. ಎರಡನೇದೇನಪ್ಪ ಅಂತಂದರೆ ಕ್ಯಾನ್ಸರ್ ಆಗಲಿ 2 ಕಿಡ್ನಿನೂ ಫುಲ್ಲು ಇದಾಗೋಗಿದೆ ಅನ್ನೋರೆಲ್ಲನೂ ಕನಿಷ್ಠ ಅವ್ರಿಗೆ ಸಪೋರ್ಟಿವ್ ಆಗಿ ಅಟ್ಲೀಸ್ಟ್ ಒಂದು ಇಬ್ಬರಾದರೂ ರೇಖೆಯನ್ನು ಕಲಿಬೇಕು. ಇಲ್ಲಿ ನಾವು ಅದಕ್ಕಂತಲೇ ಒಂದು ಫ್ಯಾಮ್ಲಿಯಲ್ಲಿ ಈಗ ಏನು ಚಾರ್ಜನ್ನು ಒಬ್ರಿಗೆ ನಾವು ರೇಖೆ ಕಲ್ಸೋಕ್ಕೆ ಚಾರ್ಜ್ ಮಾಡಿರ್ತೀವೋ ಅದರಲ್ಲಿ ಕಾಲು ಭಾಗಕ್ಕಿಂತ ಇನ್ನೂ ಕಡಿಮೆ ಚಾರ್ಜಲ್ಲಿ ಇನ್ನೂ ಒಬ್ರಿಗೆ ನಾವು ರೇಖೆಯನ್ನು ಹೇಳ್ಕೊಡ್ತಾ ಇದ್ದೀವಿ. ಈಗ ಪೇಷಂಟ್ಗೆ ಇವಾಗ ಇಷ್ಟು ಅಮೌಂಟ್, ಉದಾಹರಣೆಗೆ ಈಗ ಪೇಷಂಟ್ಗೆ ನಾವು 10,000 ತೊಗೊಂಡಿದ್ದೀವಿ ಅಂತ ಇಟ್ಕೊಳ್ಳಿ ಉದಾಹರಣೆಗೆ. ಅವ್ರ ಕಡೆಯವ್ರಿಗೆ ನಾವು ಬರೀ 2 ರೂಪಾಯಿ ಇಲ್ಲ 3 ರೂಪಾಯಿ ಲೆವೆಲಲ್ಲಿ ನಾವು ತೊಗೊತಾ ಇರೋದು. ಆ ರೀತಿಯಲ್ಲಿ ಜೊತೆಲಿರೋಗೂ ಹೇಳ್ಕೊಡ್ತಾ ಇದ್ದೀವಿ. ಯಾಕೆ ಹೇಳ್ಕೊಡ್ತಾ ಇದ್ದೀವಿ ಅಂದರೆ ಒಂದು ಕುಟುಂಬದಲ್ಲಿ 2-3 ಜನ ರೇಖಿ ಹೀಲರ್ಸ್ ಇದ್ದಾಗ ಈ ಥರ ಕ್ಯಾನ್ಸರು, ಇನ್ನೇನು ಕಿಡ್ನಿ ಫೇಲ್ಯೂರು, ಲಿವರ್ ಫೇಲ್ಯೂರು, ಈ ಥರ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಇವರು ಟ್ರೀಟ್ಮೆಂಟನ್ನು ಮನೆಯಲ್ಲಿ ಎಲ್ಲರೂ ಸರಿ ಹೀಲಿಂಗನ್ನು ಮಾಡ್ಬೋದು ಅನ್ನೋ ಉದ್ದೇಶವಾಗಿ ನಾವು ಮಾಡ್ತಾಯಿದ್ವಿ. ಇದರಲ್ಲಿ ಕನಿಷ್ಠ ಅವ್ರಿಗೆ ಸಪೋರ್ಟಿವ್ ಆಗಿ ಒಂದಿಬ್ಬರಾದರೂ ರೇಖೆಯನ್ನು ಕಲಿಬೇಕು ಅಥವಾ ಒಬ್ಬರಾದರೂ ಕಲಿಯಲೇಬೇಕು. ಕಂಪಲ್ಸರಿ ಉಸಿರು ರೇಖೆ ಜೊತೆಗೆ ಬೇರೆ ರೇಖೆಯನ್ನು ಅಂದರೆ ಕರುಣಾ ರೇಖೆ ಕೆಲವಿರೋದೆ ಅದನ್ನು ಅಳವಡಿಸ್ಕೋಬೇಕು. ಯಾಕೆ ಅಂತಂದರೆ ಎನರ್ಜಿಗಳು ಸಾಕಾಗೋದಿಲ್ಲ, ಕಲಿಬೇಕಾಗುತ್ತೆ. ಅಂದರೆ ಅವರು ಪೇಷಂಟ್ ಕೂಡ ಕಲಿಬೇಕಾಗತ್ತಲ್ವ? ಪೇಷಂಟ್ ಪೊಸಿಷನ್ ಮೇಲೆ ಡಿಪೆಂಡ್. ಪೇಷಂಟು ಈಗ ಫಸ್ಟ್ ಸ್ಟೇಜಲ್ಲಿರೋರು, ಸೆಕೆಂಡ್ ಸ್ಟೇಜಲ್ಲಿರೋರು ಕಲಿತಾರೆ, ಕಲ್ತ್ಕೊಂಡು ಆರಾಮಾಗಿ ಮಾಡ್ಕೊತಾರೆ. ಅಂದರೆ ನಾವು ಹೇಳಿರ್ತೀವಿ, ಈಗ ನೀವು ಇದು ಕಲ್ತಿದ್ರೆ ನೀವು ಇಷ್ಟು ಮಾತ್ರ ಮಾಡ್ಕೊಳ್ಳಿ, ಜೊತೆಲಿ ನೀವು ಇದನ್ನು ಮಾಡಿ ಅಂತ ನಾವು ಅದನ್ನ ಡಿವೈಡ್ ಮಾಡಿಕೊಟ್ಟಿರ್ತೀವಿ. ಎಲ್ಲ ಥರ ಶಕ್ತಿಗಳು ಅವ್ರಿಗೆ ಹೋಗಬೇಕು. ಬಟ್ ಅವ್ರಿಗೆ ಯಾವ್ದು ಈಸಿ ಇರ್ತೋ ಅವ್ರ ಪ್ರಾಣಕ್ಕೆ ಯಾವುದು ಒಂಥರ ಸೇಫ್ಟಿಯಾಗಿ ಮಾಡ್ಕೊತಾರೆ ಆ ಥರ. ಯಾಕಂದರೆ ರೇಖೆಯನ್ನು ನಾವು ಹಿಂಗೇ ಕುತ್ಕೊಂಡು ಮಾಡಬೇಕು, ಹಿಂಗೇ ನಿಂತ್ಕೊಂಡು ಮಾಡಬೇಕು ಅಂತ ಇಲ್ಲ. ಆರಾಮಾಗಿ ಮಲ್ಕೊಂಡು ಹೊಟ್ಟೆ ಮೇಲೆ ರೇಖೆ ಸಿಂಬಲ್ಸನ್ನು ಹಾಕ್ಕೋಬೋದು. ಕುತ್ಕೊಳ್ಳೋಕ್ಕೂ ಕಷ್ಟ ಆದರೆ ಮಲ್ಕೊಂಡು ರೇಖೆಯನ್ನು ಮಾಡ್ಕೋಬೋದು. ಯಾವ ಟೈಫಲ್ಲಿದೆ ನೋಡಿ, ಉದಾಹರಣೆಗೆ ತಲೆ ಹಿಂಗೆ ಕೊಟ್ಕೊಂಡು ಮಲ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ, ಇಲ್ಲೇ ಸಿಂಬಲ್ಸನ್ನು ಹಾಕ್ಕೋಬೋದು. ತುಂಬ ಈಸಿ ಮೆಥಡ್. ಆದರೆ ಹೇಳ್ಕೊಡೋ ಗುರುಗಳ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಒಂದು ಕೇಸ್ ನಾವು ತೊಗೊಂಡಿದ್ವಿ, ಅದು ಕ್ಲಿಯರ್ ಆಗಲೇಬೇಕು, ರಿಸಲ್ಟ್ ಬರಲೇಬೇಕು ಅಂತಿದ್ದಾಗ ನಾವು ಹಲವಾರು ಥರದ್ದನ್ನು ಹೇಳ್ಕೊಟ್ಟಿರ್ತೀವಿ. ನಾವು ಕ್ಲಾಸಿಗೆ ಬಂದರು, ಕ್ಲಾಸಲ್ಲಿ ಕಲ್ತ್ಕೊಂಡು ಹೋದರು ಅನ್ನೋವಾಗ ಅಷ್ಟೊಂದೆಲ್ಲ ಹೇಳ್ಕೊಡೋ ಅವಶ್ಯಕತೆ ಇರೋದಿಲ್ಲ. ಕ್ಲಾಸಲ್ಲಿ ಏನಿರ್ತೋ ಅದನ್ನು ಹೇಳ್ಕೊಟ್ಟಿರ್ತಾರೆ. ಬಟ್ ನಾವಿಲ್ಲಿ ಪೇಷಂಟ್ಸ್ನ ಅಟೆಂಡ್ ಮಾಡೋದ್ರಿಂದ ನಾವು ಸುಮಾರು ಟೈಪಲ್ಲಿ ನಾವು ಅದನ್ನು ಹೇಳ್ಕೊಟ್ಟು ನಾವು ಕಳಿಸ್ಕೊಟ್ಟಿರ್ತೀವಿ. ಆಗ ಅವರು ರೇಖೆಯನ್ನು ಮಾಡೋಕ್ಕೆ ಇವರು ಪಕ್ಕದಲ್ಲಿರೋ ಶುರುವಾಗಿರ್ತಾರೆ. ಮತ್ತು ಸಾಧ್ಯವಾಗೋ ಪರಿಸ್ಥಿತಿಲಿದ್ದರೆ ಪೇಷಂಟನ್ನು ನಾವು ಹಿಪ್ನೋಟೈಸ್ ಮಾಡ್ತೀವಿ. ಹಿಪ್ನೋಟೈಸ್ ಮಾಡಿ ಅದು ಎಲ್ಲಿಂದ ಬಂದಿದೆ ಅನ್ನೋದನ್ನು ನಾವು ತಿಳ್ಕೊಳ್ತೀವಿ.